ನಮಸ್ಕಾರ. ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಶಾಂತಿನಗರದ ನಿಲಯದಲ್ಲಿ ವಿದ್ಯಾರ್ಥಿಗಳು ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತೇಳಿ ಇವತ್ತೇನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದು, ನಾನು ಕೂಡ ಇಂದು ಬೆಳಗ್ಗೆ 8:30ಕ್ಕೆ ಸದರಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತೇನೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಅಹವಾಲುಗಳನ್ನು ಸ್ವೀಕರಿಸಿರ್ತೇನೆ ಮತ್ತು ಆ ಕೆಲವು ಮೂಲಭೂತ ಸೌಕರ್ಯಗಳನ್ನು ವಿತಿನ್ 24 ಅವರ್ಸ್ ಸಾಧ್ಯ ಆಗಿರ್ತಕ್ಕಂಥ ಕೆಲವು ಸೌಕರ್ಯಗಳನ್ನು ಸರಿಪಡಿಸ್ತಕ್ಕಂಥದ್ದು, ಇನ್ನೂ ಒಂದು ವಾರದೊಳಗೆ ಬಗೆಹರಿಸ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ವಾರದೊಳಗೆ ಬಗೆಹರಿಸ್ತಕ್ಕಂಥದ್ದು ಮತ್ತು ಕೆಲವು ಸರ್ಕಾರದ ಹಂತದಲ್ಲಿ ಗಮನಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಈಗ ಸ್ವಂತ ಕಟ್ಟಡ ಏನು ಕಟ್ಟಬೇಕಂತಕ್ಕಂಥ ಒಂದು ಬೇಡಿಕೆ ಇರ್ತದೆ. ಈ ರೀತಿ ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಹಂತದಲ್ಲಿ ಕೂಡ ನಾನು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೇವೆ. ಮತ್ತೊಂದು ಸಾರಿ ಅವರಿಗೆ ಪ್ರಸ್ತಾವನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ವಿದ್ಯಾರ್ಥಿಗಳು ಕೋರಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಮತ್ತು ವಾರ್ಡನ್ರವರಿಗೆ ನಾನು ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ. ಇದರೊಂದಿಗೆ ವಾರ್ಡನ್ರವರು ಸರಿಯಾಗಿ ವರ್ತನೆ ಮಾಡೋದಿಲ್ಲ, ಕನ್ವಿನ್ಸ್ ಮಾಡೋದಿಲ್ಲ ಅನ್ನೋ ಒಂದು ಕೂಗು ವಿದ್ಯಾರ್ಥಿಗಳಲ್ಲಿದೆ. ಈಗಾಗಲೇ ನಾನು ವಾರ್ಡನ್ ಅವರಿಗೆ ಸೂಚನೆ ನೀಡಿದ್ದೇನೆ. ವಿದ್ಯಾರ್ಥಿಗಳೊಂದಿಗೆ ಸ್ನೇಹಮಯವಾಗಿ ವರ್ತಿಸಿ ಅವರ ಸಮಸ್ಯೆ ಸವಾಲುಗಳು ಏನಿದೆ ಅದನ್ನು ಅರ್ಥೈಸಿಕೊಂಡು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದಲ್ಲಿ ನಾವು ಅದಕ್ಕೆ ಪರಿಹಾರ ನೀಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಅವ್ರಿಗೆ ಹೇಳಿದ್ದೇನೆ. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ವರ್ತಿಸದೆ ಅವರೊಂದಿಗೆ ಸ್ನೇಹಮಯವಾಗಿ ವರ್ತಿಸಿ ನಡೆದುಕೊಳ್ಳಲು ಈಗಾಗಲೇ ನಾನು ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದೇನೆ. ಅಲ್ಲದೆ ಅವರಿಗೂ ಕೂಡ ನಾವು ಲಿಖಿತವಾಗಿ ನೋಟಿಸ್ ಕೂಡ ನಾನು ನೀಡಿದ್ದೇನೆ.